ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಯೂಟ್ಯೂಬ್ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಹೆಸರು ಅಕ್ಷತಾ ಬಂಗಾರಿ ಅಂತ ಹೇಳ್ಬಿಟ್ಟು ಇವರೊಂದು ಇರುವ ಸ್ಥಳ ನೋಡುವುದಾದರೆ ತಿಪ್ಟೂರು ಸಿಟಿಯವರು ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡುವುದಾದರೆ 42 ವರ್ಷ ತುಂಬಿದೆ ನೋಡಿ, ಬಂದು ಡೈರೆಕ್ಟಾಗಿ ನೀವು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಕಾಚಾ ಮತ್ತು ಬ್ರಾ ಮಾರುವುದು ನನ್ನ ಒಂದು ದಿನನಿತ್ಯದ ಕೆಲಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆದಾಯ ನೋಡೋದಾದರೆ ತಿಂಗಳಿಗೆ 2 ಲಕ್ಷ ಬರುತ್ತದೆ ನೋಡಿ, ಕಾಚಾ ಮತ್ತು ಬ್ರಾ ಮಾರುವುದರಿಂದ ಲಾಭ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಹವ್ಯಾಸ ನೋಡುವುದಾದರೆ ಚಪ್ಪಲಿ ಇಲ್ಲದೆ ನಡೆಯುವುದು ನನ್ನ ಒಂದು ಹವ್ಯಾಸವಾಗಿರುತ್ತದೆ ನೋಡಿ ಅಂತ ತಿಳಿಸಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ರಾತ್ರಿ ಹೀಗೆ ಮಲಗಿರುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಮದುವೆಯಾಗಿ ಇವತ್ತಿಗೆ ಕರೆಕ್ಟಾಗಿ 4 ವರ್ಷ ಆಗಿದೆ, ಗಂಡ ಸುಖ ಕೊಡುತ್ತಿಲ್ಲ ನೋಡಿ ಅಂತ ಬಹಳ ಕಷ್ಟದಿಂದ ಹೇಳಿಕೊಂಡಿರೋದು. ರಾತ್ರಿ ನನ್ನ ಅಂದ ಚಂದ ನೋಡಿ ಆದರೂ ಗೂಟ ತೂತದ ಒಳಗೆ ಇಡುತ್ತಾನೆ ಅಂತ ಮೈ ಮೇಲೆ ಸ್ವಲ್ಪ ಕೂಡ ಬಟ್ಟೆ ಇಲ್ಲದೆ ಎಲ್ಲ ನೀಟಾಗಿ ಸಾಮಾನು ಕಾಣುವ ರೀತಿ ಎಲ್ಲಿ ಅವನ ಪಕ್ಕದಲ್ಲಿ ಮಲಗಿರುತ್ತೇನೆ, ಆದರೂ ಕೂಡ ಗಂಡ ಮಾಡುವುದಿಲ್ಲ ನೋಡಿ ಅಂತ ಬಹಳ ಸ್ಪಷ್ಟ ಮತ್ತು ಕಷ್ಟದಿಂದ ಹೇಳಿಕೊಂಡಿರೋದು. ಇದಿಷ್ಟು ರಾತ್ರಿ ಹೀಗೆ ಮಲಗಿರುತ್ತೇನೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಇವರ ಬಳಿ ಇರುವ ವಿವೋ T2 Pro ಮೊಬೈಲ್ ರಿವ್ಯೂ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಮೀಡಿಯಾಟೆಕ್ ಡೆಮ್ನಿಸ್ಟಿರಿ ನೋಡೋದಾದರೆ 7200 8GB ರ್ಯಾಮ್, ಇಂಟರ್ನಲ್ ಸ್ಟೋರೇಜ್ ನೋಡೋದಾದರೆ 128 GB ರೋಮ್, ಇನ್ನು 64 MP ಪ್ಲಸ್ 2 MP ರೇರ್ ಕ್ಯಾಮ್ರಾ ಬ್ಯಾಕ್ ಸೈಡ್ದು ಅಂತ ಹೇಳಿಕೊಂಡಿರ್ತಾರೆ. ಇನ್ನು LED ಫ್ಲ್ಯಾಶ್ ಲೈಟು, ಇನ್ನು 16 MP ವೈಡ್ ಆ್ಯಂಗಲ್ ಲೆನ್ಸ್ ಫ್ರಂಟ್ ಕ್ಯಾಮ್ರಾ ಇದು, ಇನ್ನು 4600 mAh ಬ್ಯಾಟ್ರಿ, 66 ವ್ಯಾಟ್ ಚಾರ್ಜರಿಂಗ್ ಇದೆ, ಟೈಪ್ ಸಿ ಇದು ಅಂತ ಹೇಳಿಕೊಂಡಿರೋದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 24,499 ರುಪೀಸ್ ಸಿಗುತ್ತದೆ ಈ ಒಂದು ಮೊಬೈಲ್ ಅಂತ ಹೇಳಿಕೊಂಡಿದ್ದಾರೆ. ಮತ್ತು ಇಂಡಿಯಾದಲ್ಲಿ 5G ನೆಟ್ವರ್ಕ್ ಅವೈಲೇಬಲ್ ಇದೆ ಈ ಒಂದು ಮೊಬೈಲ್ಗೆ. ಇದಿಷ್ಟು ಇವರ ಬಳಿ ಇರುವ ಈ ಒಂದು ಮೊಬೈಲಿನ ಸಂಪೂರ್ಣವಾದ ಮಾಹಿತಿ ಹೇಗಿದೆ. ಇನ್ನು ಇದರ ಜೊತೆಗೆ ಸಂಬಂಧ ಬೆಳೆಸುವವರ ಹೀಗೆ ಇರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಸಂಬಂಧ ಬೆಳೆಸಿದ ಮೇಲೆ ರಾತ್ರಿ 10:30 ಗಂಟೆಗೆ ಮನೆಗೆ ಬರಬೇಕು ನೋಡಿ ದಿನ ರಾತ್ರಿ ಅಂತ ಹೇಳಿಕೊಂಡಿರೋದು. ಮೈಯಲ್ಲಿ ಎಲ್ಲ ಪಾರ್ಟ್ಸ್ಗಳು ನೋಡೋಕೆ ಚೆನ್ನಾಗಿ ಕಾಣಬೇಕು, ಅಂದಾಗ ತೂತ ಸಿಗುತ್ತದೆ ನಿಮಗೆ ದಿನವಿಡೀ ಅಂತ ಹೇಳಿಕೊಂಡಿದ್ದಾರೆ. ಮಾಡುವಾಗ ಗೂಟ ಸುರಂಗದ ಒಳಗೆ ನೆಟ್ಟಿಗೆ ತಕ್ಷಣ ಇಡಬಾರದು, ನೋವು ಆಗುತ್ತದೆ, ಬಹಳ ತಡೆಯೋಕೆ ಆಗುವುದಿಲ್ಲ. ನಿಧಾನವಾಗಿ ಹಿಂದೆ ಮುಂದೆ ಮಾಡುತ್ತಾ ಸರಳವಾಗಿ ಒಳಗೆ ನುಗ್ಗಿಸಿದರೆ ಯಾವುದೇ ರೀತಿಯ ನೋವು ಆಗುವುದಿಲ್ಲ ನೋಡಿ. ಹಾಗೆ ನುಗ್ಗಿಸಿದರೆ ನಿಮಗೆ ಪ್ರತಿ ಸಲ ಹೆಚ್ಚಿನ ನಿಮಿಷ ತೂತವನ್ನು ತೆಂಗುವುದಕ್ಕೆ ಕೊಡ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಸಂಬಂಧ ಬೆಳೆಸುವವರ ಹೀಗೆ ಇರಬೇಕು ನೋಡಿ ಅನ್ನೋದರ ಬಗ್ಗೆ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಿಮ್ಮ ಚಾನಲ್ಗೆ ಜಾಯ್ನ್ ಆಗೋಪ್ಪ ಅಂದರೆ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಗೊಂಡು ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.